ರಾತ್ರಿಯ ಕತ್ತಲು ಎಲ್ಲೆಡೆ ಆವರಿಸಿತ್ತು. ಆ ಕತ್ತಲಲ್ಲಿ ಒಂದು ಕಾರು ವೇಗವಾಗಿ ರೋಡಿನ ಮಧ್ಯದಲ್ಲಿ ಹೋಗ್ತಾ ಇತ್ತು. ಆ ಕಾರಲ್ಲಿ ಡ್ಯಾನಿಯಲ್ ಹೆಸರಿನ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ. ಆಗ ಒಂದು ನೆರಳು ಡ್ಯಾನಿಯಲ್ ಕಾರಿನ ಮುಂಭಾಗ ಬರುತ್ತೆ. ಡ್ಯಾನಿಯಲ್ ತಕ್ಷಣ ಅವನ್ ಕಾರಿನ ಬ್ರೇಕ್ ಹಾಕ್ತಾನೆ. ಓ ಮೈ ಗಾಡ್, ಯಾರದು? ಇದ್ದಕ್ಕಿದ್ದಾಗೆ ನನ್ನ ಗಾಡಿಗೆ ಅಡ್ಡ ಬಂದಿದ್ದು ಮತ್ತೆ ತಿರುಗೋಷ್ಟರಲ್ಲಿ ಮಾಯ ಆಗೋಗಿದ್ದಾರೆ. ಇಷ್ಟನ್ನ ಹೇಳಿ ಡ್ಯಾನಿಯಲ್ ಅವನ್ ಕಾರ್ನಿಂದ ಹೊರಗಡೆ ಬರ್ತಾನೆ. ಅಚಾನಕ್ ಆಗಿ ಡ್ಯಾನಿಯಲ್ ಕಿವಿಗೆ ಯಾರೋ ಒಬ್ಬ ವ್ಯಕ್ತಿ ಕಿರ್ಚಾಡೋ ಧ್ವನಿ ಕೇಳಿಸುತ್ತೆ. ಹೇಗಿದ್ಯಾ ಡ್ಯಾನಿಯಲ್? ಅಲ್ಲ, ನಿನಗಿನ್ನೂ ಈ ಪ್ರಪಂಚದಲ್ಲಿ ತುಂಬಾ ಧನವಂತ ವ್ಯಕ್ತಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ? ಇಷ್ಟೆಲ್ಲ ಪಡ್ಕೊಂಡ್ಮೇಲೂ ಕೂಡ ನಿನಗಿನ್ನೂ ಮನ್ಸಲ್ಲಿ ಇನ್ನೂ ದೊಡ್ಡ ಧನವಂತನಾಗ್ಬೇಕು ಅನ್ನೋ ಆಸೆ ಕಡಿಮೆ ಆಗೇ ಇಲ್ವಾ? ಆ ಧ್ವನಿಯನ್ನ ಕೇಳಿ ಡ್ಯಾನಿಯಲ್ ತುಂಬಾನೇ ಗಾಬರಿ ಆಗ್ತಾನೆ. ಆಗ ಅಚಾನಕ್ ಆಗಿ ಒಬ್ಬ ದೊಡ್ಡ ಭಯಾನಕವಾಗಿ ಕಾಣಿಸುವಂತ ವ್ಯಕ್ತಿ ಅವನ್ ಕಣ್ಣು ಆ ರಾತ್ರಿಯಲ್ಲಿ ಪಳಪಳ ಅಂತ ಹೊಳಿತಾ ಇತ್ತು. ಅವನು ಡ್ಯಾನಿಯಲ್ ಹತ್ರ ಬಂದು ನಿಂತ್ಕೊಂಡ. ಅವನ ಅವತಾರವನ್ನ ನೋಡಿ ಡ್ಯಾನಿಯಲ್ ಕಿರ್ಚಿಕೊಂಡು ಹೇಳ್ತಾನೆ, ಇದು ಅಸಾಧ್ಯ, ನೀನ್ ಸತ್ತೋಗಿದ್ಯಾ ತಾನೇ? ನೀನ್ ಸರಿಯಾಗಿ ಹೇಳ್ದೆ ಡ್ಯಾನಿಯಲ್, ಆದ್ರೆ ನಿನ್ನಂತ ಪಾಪಿಗಳನ್ನ ಮಟ್ಟ ಹಾಕೋದಕ್ಕೆ ನಾನು ಮತ್ತೆ ಹುಟ್ಟು ಬಂದಿದ್ದೀನಿ. ಇಷ್ಟನ್ನ ಹೇಳಿ ಆ ವ್ಯಕ್ತಿ ಡ್ಯಾನಿಯಲ್ನನ್ನ ಗುರಾಯಿಸ್ತಾ ಇರ್ತಾನೆ. ಅಚಾನಕ್ ಆಗಿ ಡ್ಯಾನಿಯಲ್ ಶರೀರ ಕರಗಿ ಹೋಗುತ್ತೆ. ಡ್ಯಾನಿಯಲ್ ಕಿರ್ಚಾಟ ಇಡೀ ಕಾಡ್ಗೆ ಕೇಳಿಸುತ್ತೆ. ಮಾರನೇ ದಿನ ಇನ್ಸ್ಪೆಕ್ಟರ್ ಅರ್ಜುನ್, ಸಬ್ ಇನ್ಸ್ಪೆಕ್ಟರ್ ತಾನ್ಯಾ ಆ ಸ್ಥಳಕ್ಕೆ ಬಂದಿರ್ತಾರೆ. ಅಲ್ಲಿ ಡ್ಯಾನಿಯಲ್ನ ಶವ ಬಿದ್ದಿರುತ್ತೆ. ಇನ್ಸ್ಪೆಕ್ಟರ್ ಅರ್ಜುನ್ ಇನ್ಸ್ಪೆಕ್ಟರ್ ತಾನ್ಯಾಗೆ ಹೇಳ್ತಾನೆ, ಈ ಸಿಟಿಯಲ್ಲಿ ಈ ರೀತಿ ಆಗ್ತಿರೋ ಇದು 5ನೇ ಹತ್ಯೆ ತಾನ್ಯಾ? ಸರ್, ನಾನು ಇವನ್ ಬಗ್ಗೆ ತಿಳ್ಕೊಂಡಿದ್ದೀನಿ. ಇವನ್ ಹೆಸರು ಡ್ಯಾನಿಯಲ್. ಇವನು ಸಿಟಿಯ ದೊಡ್ಡ ಬಿಸ್ನೆಸ್ ಮ್ಯಾನ್. ನನಗೆ ಅರ್ಥನೇ ಆಗ್ತಾ ಇಲ್ಲ, ಈ ರೀತಿ ರಹಸ್ಯವಾಗಿ ಹತ್ಯೆಗಳನ್ನ ಯಾರು ಮಾಡ್ತಾ ಇದ್ದಾರೆ ಅಂತ. ಡ್ಯಾನಿಯಲ್ ಬಾಡಿನ ಸೂಕ್ಷ್ಮವಾಗಿ ನೋಡು, ಅವನ ದೇಹದಲ್ಲಿ ಮಾಂಸನೇ ಕಾಣಿಸ್ತಾ ಇಲ್ಲ. ನನಗನ್ನಿಸ್ತಾ ಇದೆ ಯಾರೋ ಇವನು ಬಾಡಿ ಮೇಲೆ ಆಸಿಡ್ ಹಾಕಿರ್ಬೇಕು ಅಂತ. ಸೇಮ್ ಇದೇ ರೀತಿ ಸಿಟಿಯಲ್ಲಿ 4 ಹತ್ಯೆಗಳು ಈಗಾಗಲೇ ಆಲ್ರೆಡಿ ಆಗಿದೆ. ಸರ್, ನನ್ಗಂತೂ ತುಂಬಾನೇ ಭಯ ಆಗ್ತಿದೆ. ಅಲ್ಲ, ನಿನಗೆ ಇಷ್ಟೊಂದು ಭಯ ಇದ್ದಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗ್ಬಾರ್ದಾಗಿತ್ತು. ಆದಷ್ಟು ಬೇಗ FIR ನ ಹಾಕಿ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು. ಮತ್ತೆ ಮೀಡಿಯಾ ಅವ್ರಿಗೆ ಇನ್ಫಾರ್ಮೇಶನ್ ಕೊಡು. ಟಿವಿ ನ್ಯೂಸ್ ಅಲ್ಲಿ ಏನ್ ವಿಷಯ ಬರ್ಬೇಕು ಅಂದ್ರೆ ಯಾವುದೇ ವ್ಯಕ್ತಿ ರಾತ್ರಿ ಹೊತ್ತು ಆಚೆ ಬರಬಾರ್ದು ಅಂತ. ರಾತ್ರಿ 2 ಗಂಟೆ ಆಗಿತ್ತು. ಚಾರ್ಲ್ಸ್ ತನ್ನ ಕೋಟ್ ಅನ್ನ ಧರಿಸಿ ಎಲ್ಲ ಹೊರಗಡೆ ಹೋಗೋಕೆ ತಯಾರಾಗ್ತಾ ಇರ್ತಾನೆ. ಆಗ ಅವನ ಹೆಂಡತಿ ಅವನ್ಗೆ ಹೇಳ್ತಾಳೆ, ರಾತ್ರಿ 2 ಗಂಟೆಗೆ ಎಲ್ಲಿ ಹೋಗ್ತಿದ್ದೀರಾ? ನಿನಗೆ ಈ ವಿಷಯ ಕಟ್ಕೊಂಡು ಏನು ಆಗ್ಬೇಕಾಗಿಲ್ಲ, ಸುಮ್ನೆ ನಿನ್ ಕೆಲಸ ನೋಡ್ಕೋ. ನೋಡಿ, ಟಿವಿಲಿ ಇದೇ ನ್ಯೂಸ್ ಬರ್ತಾ ಇದೆ. ಎಲ್ಲಿವರೆಗೂ ಆ ಕೊಲೆಗಾರ ಸಿಗೋದಿಲ್ವೋ ಅಲ್ಲಿವರೆಗೂ ಯಾರು ಕೂಡ ರಾತ್ರಿ ಹೊತ್ತು ಹೊರಗಡೆ ಹೋಗ್ಬಾರ್ದು ಅಂತ. ಮತ್ತೆ ಈ ವಿಷಯ ನಂಗೆ ತುಂಬಾನೇ ಚೆನ್ನಾಗ್ ಗೊತ್ತು. ಆ ಡ್ಯಾನಿಯಲ್ ನಿಮ್ ಫ್ರೆಂಡ್ ಆಗಿದ್ದ. ಮತ್ತೆ ಆ ಡ್ಯಾನಿಯಲ್ಗೂ ಮುಂಚೆ ಒಂದು 4 ಜನ ಆ ರಹಸ್ಯಮಯಿ ಕೊಲೆಗಾರನ ಶಿಕಾರಿಯಾಗಿದ್ರು. ಅವರು ಕೂಡ ನಿನ್ ಸ್ನೇಹಿತರಾಗಿದ್ರು. ತನ್ನ ಹೆಂಡತಿ ಮಾತನ್ನ ಕೇಳಿ ಚಾರ್ಲ್ಸ್ ಕೋಪದಿಂದ ಅವನ ಹೆಂಡತಿಗೆ ಹೇಳ್ತಾನೆ, ಅವರೆಲ್ಲ ನನ್ನ ಫ್ರೆಂಡ್ಸೇ. ಏನ್ ಮಾಡ್ಲಿ, ನನ್ನ ಸೇಫ್ಟಿಗೆ ನನ್ನ ಹತ್ರ 9mm ನ ಪಿಸ್ತೂಲ್ ಇದೆ, ಮತ್ತೆ ಸಿಕ್ಕಾಪಟ್ಟೆ ದುಡ್ಡು. ನನಗ್ ಯಾರು ಏನು ಮಾಡಕ್ಕಾಗಲ್ಲ. ಆದ್ರೆ ಚಾರ್ಲ್ಸ್ ಅವನ ಹೆಂಡತಿ ಮಾತನ್ನ ಇಗ್ನೋರ್ ಮಾಡಿ ಕಾರನ್ನ ವೇಗವಾಗಿ ಓಡಿಸೋದಕ್ಕೆ ಶುರು ಮಾಡ್ದ. ಅಚಾನಕ್ ಆಗಿ ಒಬ್ಬ ಭಯಾನಕವಾಗಿ ಕಾಣಿಸೋ ವ್ಯಕ್ತಿ ಅವನ ಕಾರಿನ ಮುಂದೆ ಬಂದು ನಿಂತ್ಕೋತಾನೆ. ಆ ಭಯಾನಕ ವ್ಯಕ್ತಿಯನ್ನ ನೋಡಿ ಚಾರ್ಲ್ಸ್ ಅವನ್ ಕಾರಿಂದ ಹೊರಗ್ ಬಂದು ನಡುಗುತ್ತಾ ಹೇಳ್ತಾನೆ, ನೀನ್ ಫ್ರೆಂಡ್ ತಾನೆ, ನೀನ್ ಸತ್ತೋಗಿದೆ ತಾನೆ, ನೀನು ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನೀನ್ ಸರಿಯಾಗಿ ಹೇಳ್ದೆ, ನಾನ್ ಫ್ರೆಂಡಿನೇ. ನಾನ್ ವಾಪಸ್ ಬರ್ಲೇಬೇಕಾಗಿತ್ತು, ಯಾಕಂದ್ರೆ ನಿನ್ನಂತ ಪಾಪಿಗಳಿಗೆ ಸರಿಯಾದ ಬುದ್ಧಿ ಕಲಿಸ್ಲೇಬೇಕಾಗಿತ್ತು. ಇಷ್ಟನ್ನ ಹೇಳಿ ಆ ಭಯಾನಕ ವ್ಯಕ್ತಿ ಚಾರ್ಲ್ಸ್ ನ ಹತ್ರ ಬರ್ತಾನೆ ಮತ್ತೆ ಹೇಳ್ತಾನೆ, ನನ್ನ ಕಣ್ಣನ್ನ ನೋಡು ಚಾರ್ಲ್ಸ್, ಮತ್ತೆ ನಿನ್ನ ಪಾಪಗಳನ್ನ ನೆನಪು ಮಾಡ್ಕೋ. ಸ್ವಲ್ಪ ಹೊತ್ನಲ್ಲೇ ಚಾರ್ಲ್ಸ್ ನ ದೇಹ ಜೋರಾದ ಗಾಳಿಯಲ್ಲಿ ಕರಗಿ ಹೋಗುತ್ತೆ. ಮಾರನೇ ದಿನ ಚಾರ್ಲ್ಸ್ ನ ದೇಹ ತುಂಬಾ ಭಯಾನಕವಾದ ರೀತಿಯಲ್ಲಿ ಪೊಲೀಸ್ಗೆ ಸಿಗುತ್ತೆ. ಇನ್ಸ್ಪೆಕ್ಟರ್ ಅರ್ಜುನ್ ಟೆನ್ಷನ್ ಅಲ್ಲಿ ಅವನ ಠಾಣೆಯಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಸಬ್ ಇನ್ಸ್ಪೆಕ್ಟರ್ ತಾನ್ಯಾ ಅವನ್ಗೆ ಹೇಳ್ತಾಳೆ, ಸರ್, ಮತ್ತೊಂದು ಹತ್ಯೆ ಆಗಿದೆ. ಗೊತ್ತಿದೆ ತಾನ್ಯಾ, ಆದ್ರೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇಂಥ ಭಯಾನಕ ಘಟನೆಗಳನ್ನ ಯಾರು ಮಾಡ್ತಾ ಇದಾರೆ ಅಂತ ಮತ್ ನಾನು ಎಷ್ಟೇ ಪ್ರಯತ್ನ ಪಟ್ಟರು ತಡೆಯಕ್ ಆಗ್ತಾ ಇಲ್ಲ. ತಾನ್ಯಾ ತುಂಬಾನೇ ಯೋಚನೆ ಮಾಡಿ ಇನ್ಸ್ಪೆಕ್ಟರ್ ಅರ್ಜುನ್ಗೆ ಹೇಳ್ತಾಳೆ, ಸರ್, ನೀವು ಒಂದ್ ವಿಷಯನ ನೋಟ್ ಮಾಡಿಲ್ಲ, ನಾನ್ ನೋಟ್ ಮಾಡಿದೀನಿ. ಯಾವ ವಿಷಯ?
ಸರ್, ಎಷ್ಟು ರಹಸ್ಯಮಯ ಹತ್ಯೆ ಆಗಿದ್ಯೋ ಊರಲ್ಲಿರೋ ಚರ್ಚ್ನ ಅಕ್ಕಪಕ್ಕನೇ ಆಗಿದಾವೆ. ನನ್ಗನ್ಸುತ್ತೆ ಆ ಹತ್ಯೆಗಳ ಕನೆಕ್ಷನ್ ಚರ್ಚ್ ಹತ್ರ ಇದೆ ಅಂತ. ತಾನ್ಯಾ ಮಾತನ್ನ ಕೇಳಿ ಇನ್ಸ್ಪೆಕ್ಟರ್ ಅರ್ಜುನ್ ಗಾಬರಿಯಾಗಿ ಹೇಳ್ತಾನೆ, ಬಹುಶಃ ನೀನ್ ಯೋಚನೆ ಮಾಡ್ತಾ ಇರೋದು ಸರಿಯಾಗಿದೆ ಅನ್ಸುತ್ತೆ. ತಾನ್ಯಾ ಬಹುಶಃ ಇದೇ ಇಂಪಾರ್ಟೆಂಟ್ ಕೀ ಆಗಿತ್ತು ಅನ್ಸುತ್ತೆ. ನಾನು ಇದನ್ನ ಮಿಸ್ ಮಾಡ್ತಾ ಇದ್ದೆ. ನಡಿ ಚರ್ಚ್ಗೆ ಹೋಗೋಣ. ಸ್ವಲ್ಪ ಹೊತ್ತಾದ್ಮೇಲೆ ಅರ್ಜುನ್ ಸಬ್ ಇನ್ಸ್ಪೆಕ್ಟರ್ ತಾನ್ಯಾ ಜೊತೆ ಚರ್ಚ್ ಒಳಗೆ ಹೋಗ್ತಾನೆ. ಚರ್ಚ್ನ ಫಾದರ್ ಅವರಿಬ್ರನ್ನ ನೋಡಿ ಗಾಬರಿ ಆಗ್ತಾರೆ. ನೀವಿಬ್ರು ಪೊಲೀಸ್ ಅವರಲ್ವಾ? ಯಾಕೆ ಫಾದರ್, ಪೊಲೀಸ್ ಅವರು ಚರ್ಚಿಗೆ ಬರಬಾರ್ದಾ? ಇಲ್ಲ ಮೈಸನ್, ಚರ್ಚ್ನ ಬಾಗ್ಲು ಎಲ್ರಿಗೂ ಸದಾ ತೆರೆದಿರುತ್ತೆ. ಹೇಳು, ನಾನ್ ನಿನಗೇನ್ ಹೆಲ್ಪ್ ಮಾಡ್ಬೋದು? ಇನ್ಸ್ಪೆಕ್ಟರ್ ಅರ್ಜುನ್ ಫಾದರ್ಗೆ ಎಲ್ಲಾ ಘಟನೆಯನ್ನ ವಿವರಿಸ್ತಾನೆ. ಮತ್ತೆ ಈ ಎಲ್ಲಾ ಹತ್ಯೆಗಳು ಚರ್ಚ್ನ ಅಕ್ಕಪಕ್ಕದಲ್ಲೇ ನಡೆದಿರೋದು. ನೀವು ನನಗೆ ಆ ವ್ಯಕ್ತಿಗಳ ಫೋಟೋಸ್ನ ತೋರಿಸ್ಬೋದಾ? ಅದೇ ಆ ರಹಸ್ಯಮಯ ಹತ್ಯಾಗಾರನ ಕೈಯಲ್ಲಿ ಕೊಲೆ ಆದ್ರಲ್ಲ. ಯಾಕಿಲ್ಲ ಫಾದರ್? ಅರ್ಜುನ್ ಫಾದರ್ಗೆ ಫೋಟೋಗಳನ್ನ ತೋರಿಸ್ತಾನೆ. ಆ ಫೋಟೋಸ್ನ ನೋಡಿ ಅಚಾನಕ್ ಆಗಿ ಫಾದರ್ನ ಮುಖ ಭಯದಿಂದ ಕೆಂಪಾಗುತ್ತೆ. ಮತ್ತವರು ನಡುಗುತ್ತಾ ಅರ್ಜುನ್ಗೆ ಹೇಳ್ತಾರೆ, ಇವರು ಅದೇ 6 ಜನ. ಇವ್ರು ಇಲ್ಲಿಗೆ ಬರ್ತಾ ಹೋಗ್ತಾ ಇದ್ರು. ಇವ್ರಿಗೊಬ್ಬ 7ನೇ ಗೆಳೆಯ ಕೂಡ ಇದ್ದ. ನನ್ಗನ್ನಿಸ್ತೆ 7ನೇ ನಂಬರ್ ಅವಂದೇ ಅಂತ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಅರ್ಜುನ್ ಗಾಬರಿ ಆಗ್ತಾನೆ. ಫಾದರ್, ನಿಮ್ಗೆ ಏನೆಲ್ಲ ಗೊತ್ತಿದ್ಯೋ ದಯವಿಟ್ಟು ನನಗದ್ನ ಹೇಳಿ. ಇವಾಗ ನಾನು ನಿಮ್ಗೆ ಏನೆಲ್ಲ ಹೇಳ್ತೀನೋ ಬಹುಶಃ ನಿಮ್ಗೆ ಆ ಮಾತಿನ ಮೇಲೆ ನಂಬಿಕೆ ಬರಲ್ಲ ಅನ್ಸುತ್ತೆ. ಯಾಕಂದ್ರೆ ನೀವೆಲ್ಲ ಈಗಿನ ಕಾಲದವ್ರು. ಆದ್ರೆ ನೀವು ನನಗೆ ಮಾತು ಕೊಡ್ಬೇಕು. ನಾನ್ ನಿಮ್ಗೆ ಏನೆಲ್ಲ ಹೇಳ್ತೀನೋ ನೀವ್ ಅದನ್ನೆಲ್ಲ ನಂಬಲೇಬೇಕು. ಫಾದರ್, ನಾನ್ ನಿಮ್ಗೆ ಮಾತು ಕೊಡ್ತೀನಿ. ನೀವೇನೆಲ್ಲ ಹೇಳ್ತಿರೋ ಅದನ್ನೆಲ್ಲ ನಂಬ್ತೀನಿ. ಹಾಗಿದ್ರೆ ನನ್ನ ಮಾತನ್ನ ಗಮನ ಇಟ್ ಕೇಳಿ. ಮನುಷ್ಯರು 7 ಭಯಾನಕವಾದ ಪಾಪಗಳನ್ನ ಮಾಡ್ತಾರೆ. ಗಮಂಡ, ಲೋಭ, ವಾಸನ, ಕ್ರೋಧ, ಅಸಂತೋಷ, ಈರ್ಷ್ಯ ಮತ್ತೆ ಆಲಸ್ಯ. ಈ 7 ಜನ ಚರ್ಚಿಗೆ ಬರ್ತಾ ಇದ್ರು. ಆ 7 ಜನ ಪಾಪಗಳನ್ನ ಮಾಡಿದಂತವ್ರು. ಅವರೆಲ್ಲ ಒಂದು ವಿಚಿತ್ರವಾಗಿರೋ ವಿಚ್ ಕ್ರಾಫ್ಟ್ ಅನ್ನ ಮಾಡಿದ್ರು. ಅದರಿಂದ ಸೈತಾನನ್ನ ಈ ಪ್ರಪಂಚಕ್ಕೆ ಕರೆಸ್ಬೇಕು ಅಂತಿದ್ರು. ಮತ್ತವರು ಆ ವಿಚಿತ್ರವಾದ ವಿಚ್ ಕ್ರಾಫ್ಟ್ ಅನ್ನ ಮಾಡೋದಕ್ಕೆ ಪ್ರಾರಂಭ ಕೂಡ ಮಾಡ್ಕೊಂಡಿದ್ರು. ಅದೆಲ್ಲಿ ಅಂದ್ರೆ ಈ ಚರ್ಚ್ದಿಂದ ಸ್ವಲ್ಪ ದೂರದಲ್ಲೇ ಒಂದು ಖಾಲಿ ಸ್ಮಶಾನ ಇದೆ. ಆ 7 ಜನ ವಿಚ್ ಕ್ರಾಫ್ಟ್ ಅನ್ನ ಅಲ್ಲೇ ಮಾಡ್ತಾನೆ ಇದ್ರು. ಆದ್ರೆ ಚರ್ಚ್ನ ಸೇವಕ ಫ್ರೆಡಿಗೆ ಈ ಎಲ್ಲಾ ವಿಷಯ ಗೊತ್ತಾಯ್ತು. ಫ್ರೆಡಿ ನನಗೆ ಈ ವಿಷಯನ ತಿಳಿಸಿದಾಗ ಆ 7 ಜನಕ್ಕೆ ಚರ್ಚ್ಗೆ ಬರಬಾರ್ದು ಅಂತ ಹೇಳಿದ್ದೆ. ಆದ್ರೆ ಅದಾದ ಸ್ವಲ್ಪ ದಿನಗಳಲ್ಲೇ ಫ್ರೆಡಿನ ಶವ ಕೆಟ್ಟ ಸ್ಥಿತಿಯಲ್ಲಿ ಚರ್ಚ್ನ ಆಚೆ ಸಿಕ್ತು. ಅವನನ್ನ ಹತ್ಯೆ ಮಾಡಿದ್ರು. ನನಗೆ ತುಂಬಾ ಡೌಟ್ ಇತ್ತು ಫ್ರೆಡ್ಡಿಯ ಕೊಲೆ ಆ 7 ಜನ ಸೇರ್ಕೊಂಡೇ ಮಾಡಿರ್ಬೇಕು ಅಂತ. ಯಾಕಂದ್ರೆ ಫ್ರೆಡ್ಡಿ ಅವ್ರು ಮಾಡ್ತಿದ್ದಂತಹ ಕೆಟ್ಟ ಕೆಲ್ಸಗಳ ಬಗ್ಗೆ ಯಾರಿಗೂ ಹೇಳ್ಬಾರ್ದು ಅಂತ. ಆದ್ರೆ ಪೊಲೀಸ್ನವ್ರಿಗೆ ಆ 7 ಜನರ ವಿರುದ್ಧವಾಗಿ ಯಾವುದೇ ಸಾಕ್ಷಿ ಸಿಗ್ಲಿಲ್ಲ. ಅದೇ ಕಾರಣದಿಂದ ಅವರೆಲ್ಲ ತಪ್ಪಿಸ್ಕೊಂಡ್ಬಿಟ್ರು. ನೀವೇನು ಹೇಳ್ಬೇಕು ಅಂತಿದ್ದೀರಾ? ಫ್ರೆಡಿ ಚರ್ಚ್ನ ಸೇವಕನಾಗಿದ್ದ. ಮತ್ತವನು ಭಗವಂತನ ತುಂಬಾನೇ ಪ್ರಾರ್ಥನೆ ಮಾಡ್ತಾ ಇದ್ದ. ನನ್ಗನ್ಸುತ್ತೆ ಫ್ರೆಡಿ ವಾಪಸ್ ಬಂದಿದ್ದಾನೆ ಅಂತ. ಮತ್ತೆ ಫ್ರೆಡಿನೇ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅನ್ಸುತ್ತೆ. ನಾವು ಫ್ರೆಡಿನ ತಡಿಬೇಕಾಗತ್ತೆ. ಒಂದ್ ವೇಳೆ ನಾನೀಗ ನಿಮ್ಮ ಮಾತುಗಳನ್ನ ನಂಬದೆ ಅಂದ್ರೂ ಕೂಡ ನಾವು ಫ್ರೆಡಿನ ಹೇಗ್ ತಡಿಬಹುದು? ನಾವು ಆ 7ನೇ ವ್ಯಕ್ತಿ ಹತ್ರ ಫ್ರೆಡಿಗೂ ಮುಂಚೆನೆ ತಲುಪಬೇಕಾಗುತ್ತೆ. ಮತ್ತೆ ಆ 7ನೇ ವ್ಯಕ್ತಿಯ ಹೆಸರು ಜೋನಥನ್ ಅಂತ. ನನ್ಗೆ ಗೊತ್ತು ಅವನು ಎಲ್ಲಿ ವಾಸ ಮಾಡ್ತಾನೆ ಅಂತ. ಬನ್ನಿ ನನ್ ಜೊತೆಗೆ. ಇಲ್ಲಿ ಜಾನಥನ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ತಯಾರಾಗ್ತಾ ಇದ್ದ. ಆಗ ಅಲ್ಲಿಗೆ ಇನ್ಸ್ಪೆಕ್ಟರ್ ಅರ್ಜುನ್ ತಾನ್ಯಾ ಮತ್ತೆ ಫಾದರ್ ಜೊತೆ ಬರ್ತಾನೆ. ಫಾದರ್ನ ಅವನ್ ಮನೆಯಲ್ಲಿ ನೋಡಿ ಜಾನಥನ್ ಗಾಬರಿಯಿಂದ ಹೇಳ್ತಾನೆ, ನೀವೆಲ್ಲಿಗೆ ಯಾಕೆ ಬಂದ್ರಿ ಫಾದರ್? ಏನ್ ನೀವು ಮರ್ತು ಬಿಟ್ರಾ? ನೀವು ನನ್ನ ಮತ್ತೆ ನನ್ನ ಗೆಳೆಯರನ್ನ ಚರ್ಚ್ಗೆ ಬರಬಾರ್ದು ಅಂತ ನಿಷೇಧ ಹಾಕಿದ್ರಿ. ನಾನ್ ನಿನ್ನ ಪ್ರಾಣವನ್ನ ಕಾಪಾಡೋದಕ್ ಬಂದಿರೋದು ಜೊನಾಥನ್. ನಿನ್ನ 6 ಜನ ಗೆಳೆಯರನ್ನ ಫ್ರೆಡಿ ಈಗಾಗಲೇ ಸಾಯಿಸಿದಾನೆ. ಅವು ನಿನ್ನ ತಲುಪೋದಕ್ಕೂ ಮುಂಚೆ ನೀನ್ ನನ್ ಜೊತೆ ಚರ್ಚ್ಗೆ ಬರ್ಬೇಕಾಗತ್ತೆ. ಕೇವಲ ಚರ್ಚ್ ಒಂದೇ ಜಾಗ ಇರೋದು, ಫ್ರೆಡ್ಡಿ ಬರಕ್ ಆಗದೆ ಇರೋಂತ ಜಾಗ. ಇದನ್ನ ಕೇಳಿ ಜಾನಥನ್ಗೆ ತುಂಬಾ ಗಾಬರಿ ಆಗುತ್ತೆ. ಏನಂತ ಮಾತಾಡ್ತಾ ಇದ್ದೀರಾ? ನನಗ್ ಗೊತ್ತಿದೆ ಫ್ರೆಡ್ಡಿಯ ಹತ್ಯೆ ನೀನು ಮತ್ತೆ ನಿನ್ನ ಫ್ರೆಂಡ್ ಸೇರಿ ಮಾಡಿದ್ದು ಅಂತ. ಆಗ ಕರೆಂಟ್ ಹೋಗುತ್ತೆ ಮತ್ತೆ ಕತ್ತಲಾಗುತ್ತೆ. ಅಚಾನಕ್ ಆಗಿ ಜೋರಾದ ಗಾಳಿಯಿಂದ ಒಬ್ಬ ಭಯಾನಕವಾಗಿ ಕಾಣಿಸೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಫಾದರ್ ಆ ಭಯಾನಕ ವ್ಯಕ್ತಿ ಕಡೆ ತಿರುಗಿ ಹೇಳ್ತಾರೆ, ಫ್ರೆಡ್ಡಿ ಹಾಗೆ ಮಾಡಕ್ ಹೋಗ್ಬೇಡಪ್ಪ. ನನಗ್ ಗೊತ್ತಿದೆ ನಿನಗೆ ತುಂಬಾನೇ ಅನ್ಯಾಯ ಆಗಿದೆ ಅಂತ. ಇವನ್ ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಆ ದೇವ್ರು ಕೊಡ್ತಾರೆ. ಫಾದರ್, ನಾನ್ ಈಗಾಗ್ಲೇ ಇವನ 6 ಜನ ಫ್ರೆಂಡ್ಸ್ ನ ಸಾಯಿಸಾಗಿದೆ. ಇವನೊಬ್ನೇ ಉಳ್ತಿರೋದು.
ನಾನು ಇವನನ್ನ ಸುಮ್ನೆ ಬಿಡಲ್ಲ. ಇಷ್ಟನ್ನ ಹೇಳಿ ಫ್ರೆಡಿ ತುಂಬಾ ವೇಗವಾಗಿ ಜಾನತನ್ ಹತ್ರ ಬರ್ತಾನೆ. ನೀನ್ ಮಾಡಿರುವಂತ ಪಾಪನ ನೆನ್ಪು ಮಾಡ್ಕೋ ಜಾನತನ್. ಫ್ರೆಡಿ ಹೀಗೆ ಹೇಳ್ತಿದ್ದ ಹಾಗೇನೆ ಜಾನತನ್ನ ದೇಹ ಜೋರಾದ ಗಾಳಿಯಲ್ಲಿ ಕರಗೋಗ್ಬಿಡುತ್ತೆ. ಫ್ರೆಡಿ ಬಣ್ಣ ಬಣ್ಣದ ಕಿರಣಗಳಿಂದ ಅಲ್ಲಿಂದ ಮಾಯ ಆಗ್ತಾನೆ.